ಗುಡ್ ಮಾರ್ನಿಂಗ್ ಗಿರೀಸ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ನಾಯಕ್. ಸೊ ಇವತ್ತು ನಾನು ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಏನೋ ಒಂದು ಆಗೋದೈತಿ. ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಓಕೆ, ಸೊ ಇವಾಗ 6:30 ಆಗೈತಿ. ನಾನು ಎಕ್ಸಸೈಸ್ ಮುಗಿಸ್ಕೊಳ್ಳಿದ್ದೀನಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ 9:30 to 10 o'clock. ಓಕೆ, 10 ಗಂಟೆಗೆ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ವೇಟ್ ಆ್ಯಂಡ್ ವಾಚ್. ಸೊ ಫೈನಲಿ ನಮ್ದು ಸರ್ಪ್ರೈಸ್ ಇಲ್ಲೈತಿ. ಎಷ್ಟು ದೊಡ್ಡ ದೊಡ್ಡ ರೊಟ್ಟಿ ಅದಾವ ನೋಡ್ರಿ. ಇದು ಹೆಂಗಾಗೈತಿ ಪ್ರಾಸೆಸ್ ನಾನು ನಿಮಗೆ ತೋರಿಸ್ತೀನಿ ಅಂತ. 1 ತಾಸೊಳಗಡೆ 150 ರೊಟ್ಟಿ ಆಗ್ತಿತ್ತು ನಮ್ಮ ಕಡೆ. 5 kg ಹಾಕಿಬಿಟ್ರೆ. ಸೊ ನೋಡೋಣ ಬರ್ರಿ ಹೆಂಗಿರ್ತೈತೆ ಅಂತ. ಸೊ ಫೈನಲಿ ನಾನು ಇವಾಗ ರೆಡಿ ಆಗಿಬಿಟ್ಟೀನಿ. ದ ವೇಟ್ ಈಸ್ ಓವರ್. ನಮ್ದು ಏನು ಬರ್ಬೇಕಂತಿತ್ತು ಅದು ಆಲ್ರೆಡಿ ಬಂದುಬಿಟ್ಟಿದೆ ಹೊರಗಡೆ. ನಿಮಗೆ ಏನೈತೆ ಅಂತ ನಾನು ತೋರಿಸ್ತೀನಿ ಬರ್ರಿ. ಓಕೆ, ಇವ್ರು ಬಂದುಬಿಟ್ಟಾರ. ನಮ್ಮ ಸಾಮಾನು ಸ್ಲೋಲಿ ತೆಗಿಲಿಕತ್ತಾರ. ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಬಂದಾರ. ವಾವ್. ಫಸ್ಟ್ ನಮ್ದು ಸ್ಟವ್ ಹೊರಗಡೆ ಬರ್ಲಿಕ್ಕತೈತಿ. ಒಂದೊಂದಾಗಿ ತೆಗಿಲಿಕತ್ತಾರ ಅವರು. ನಿಮಗೆ ಮುಂದೆ ನೀಟಾಗಿ ಗೊತ್ತಾಕೋತ ಹೋಗ್ತೈತಿ ನಾನು ಏನು ಅನ್ಲಿಕತ್ತೀನಿ ಅಂತ. ಶ್ರೀರಾಮ್ ಫುಡ್ ಸೊಲ್ಯೂಷನ್ದಿಂದ ನಾನು. ಸೊ ಫೈನಲಿ ನೀವು ನೋಡ್ಬೋದು ನಾವು ಎದಕ್ಕೆ ವೇಟ್ ಮಾಡ್ಲಿಕತ್ತಿದ್ವಿ ಅಂತ. ಮಷಿನ್ ಐತಿ ಫುಲ್ ನಿಮಗೆ ಹಿಂಗೆ ತೋರಿಸ್ಕೊತ ಹೋಗ್ತಿರ್ತೀನಿ ಏನೇನಿದೆ ಅಂತ. ಅವ್ರು ತೊಗೊಂಬಂದಾರ ಈಗ ರಾಮ್ ಫುಡ್ ಸೊಲ್ಯೂಷನ್ ಅವರು. ಒಂದು ಸ್ಟವ್ನು ಐತಿ ನಮ್ಮ ಕಡೆ. ಒಂದು ತವಾನು ಐತಿ. ಟೋಟಲಿ 2 ತವಾ ಸಿಕ್ಕಾವು ನನಗೆ. ಅದು ಅವರೇ ಕೊಡ್ತಾರೆ ಫ್ರೀಯಾಗೆ. ಮಷಿನ್ ಸ್ವಲ್ಪ ಬಜ್ಜೈತಿ ಅಂದ್ರೆ ಅವ್ರು ಎಷ್ಟು ನೀಟಾಗಿ ತೆಗೆದು ಇಡ್ಲಿಕತ್ತಾರೆ. ಯಾಕಂದ್ರೆ ಅದು ಸ್ಟೆಪ್ ಸ್ವಲ್ಪ ಮ್ಯಾಲೆ ಐತಿ. ಅದಕ್ಕೆ ಸ್ವಲ್ಪ ಅವ್ರಿಗೆ ಡಿಫಿಕಲ್ಟ್ ಆಗ್ಲಿಕತ್ತೈತಿ. ನಾವು ಹಿಟ್ಟೆಲ್ಲ ಏನು ಮಾಡ್ಲಿಕತ್ತೀವಿ ಅನ್ನೋಕ್ಕಿಂತ ಫಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ನಾನು ಇವತ್ತೇ ರೊಟ್ಟಿ ಮಷಿನ್ ತರಿಸೀನಿ ಫೈನಲಿ. ಸೊ ಅವ್ರು ನನಗೆ ಡೆಮೋ ಮಾಡಿ ತೋರಿಸ್ಲಿಕತ್ತಾರ ಯಾವ ಥರ ಏನು ಮಾಡ್ಬೇಕಂತ. ನಾವು ಫಸ್ಟ್ ಪೂಜೆ ಮಾಡೋಣ ಅಂತ ಮಷಿನಿಗೆ. ನಮ್ಮ ಅಕ್ಕ ಫುಲ್ ಪೂಜೆ ಮಾಡಿದ್ರೋಗ ಎಕ್ಸ್ಪರ್ಟ್. ಸೊ ಅಕ್ಕಿನ ಕೈಲೇನೆ ನಾವು ಪೂಜೆ ಮಾಡಿಸ್ಲಿಕತ್ತೀವಿ. ಶಿ ಈಸ್ ಲೈಕ್ ಲಕ್ಷ್ಮಿ. ದೊಡ್ಡ ಅಕ್ಕ, ನಮ್ಮ ಮದರಿಗೆ ಸಮಾನ. ಮಮ್ಮಿ ಇಲ್ಲಿ ನೋಡಿಲಿ. ಪೂಜೆ ಮಾಡಿದಾದ್ಮೇಲೆ ಯಾರಿಗೂ ನೀಟಾಗಿ ಕುಂಕುಮ ಹಚ್ಲಿಕತ್ತೀವಿ. ಆಜು ಬಾಜುದವರು ಬಂದ್ಬಿಟ್ಟಾರೆ. ಸೊ ನೆಕ್ಸ್ಟ್ ಪ್ರಾಸೆಸ್ ಏನಿದೆ ಅಂತ ಅವ್ರು ಸ್ವಲ್ಪ ಹೇಳಿಗದಿದ್ರೆ ನಾವು ಅದನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಶಿಸ್ತಿಗೆ ಪೂಜೆ ಮುಗ್ದೈತಿ. ಈಗ ನಾವು ಹಿಟ್ಟು ಆಲ್ರೆಡಿ ಬಿಸಿನೀರು ಒಳಗಡೆ ಹಿಟ್ಟು ಕಲಸಿ ಅದನ್ನು ಜಿಗಿ ಹಾಕಿದ್ವಿ. ಜಿಗಿ ಅಂದ್ರೆ ಒಂದು ಸ್ವಲ್ಪ ಅದು ನೀಟಿಗೆ ಹಿಟ್ಟು ಒಂದಕ್ಕೊಂದು ಹತ್ಕೋಬೇಕು, ಇಲ್ಲಾಂದ್ರೆ ರೊಟ್ಟಿ ಆಗೋದಿಲ್ಲ. ಅವ್ರು ಜಿಗಿ ಹಾಕೊಂಬಂದೆ ಈಗ ಮಿಕ್ಸ್ ಮಾಡೋ ಮಷಿನ್ ಒಳಗಡೆ ಹಾಕಿದ್ದಾರೆ. ಇದನ್ನು ಟೋಟಲ್ 5 kg ಅಷ್ಟು ನಾವು ಹಾಕ್ಬೇಕು ಆ್ಯಕ್ಚುಲಿ. ಇವಾಗ ಡೆಮೋ ತೋರಿಸೋ ಸಂಬಂಧ ಅವ್ರು ಸ್ವಲ್ಪ ಯೂಸ್ ಮಾಡ್ಲಿಕ್ಕತ್ತಾರೆ. ಸೊ ನಾ ಈಗ ಟೆಸ್ಟ್ ಮಾಡ್ಲಿಕ್ಕತ್ತೀನಿ. ಜಿಗಿ ಫುಲ್ಲು ಜಿಗಿ ಮಸ್ತಾಗೆ ಬಂದ್ಬಿಟ್ಟೈತಿ. ನೋಡಕ್ಕೆ ಉದುರು ಅನ್ಸಾತೈತಿ, ಬಟ್ ಹಿಡಿದು ನೋಡ್ಬೇಕು ನಾವು. ಅದು ಮಸ್ತ್ ಜಿಗಿ ಬಂದ್ಬಿಟ್ಟೈತಿ. ಈಗ ಅದು ಹಿಟ್ಟು ತೊಗೊಂಡು ನಾವು ಐತ್ಲ ಮಷಿನ್ ಒಂದು ಸೆಕ್ಷನ್ ಒಳಗೆ ಹಾಕ್ಬೇಕು. ಅಲ್ಲಿ ಹಿಟ್ಟು ಹಾಕೋದಿರ್ತೈತಿ, ಅಲ್ಲಿ ಹಾಕ್ಬಿಟ್ರೆ ಅವ್ರು ಎಷ್ಟು ಉದುರು ಅನ್ಸಾತೈತಿ. ಬಟ್ ಅದು ಹಂಗಿಲ್ಲ. ಈಗ ನೀಟಾಗಿ ಐತ್ಲ ಮಷಿನ್ ಸ್ಟಾರ್ಟ್ ಮಾಡೋದಿರ್ತೈತಿ ಸೈಡಿಗೆ. ಅದನ್ನ ಸ್ಟಾರ್ಟ್ ಮಾಡಿಬಿಟ್ರೆ ಮುಗೀತು. ಅದು ಸ್ಟಾರ್ಟಿಂಗ್ ಒಂದು 2-3 ಸಲ ನಾವು ಇದು ಮಾಡ್ಬೇಕು. ಸ್ಟಾರ್ಟಿಂಗ್ ಹೊಸದಲ್ಲ, ಅದಕ್ಕೆ ಅದು ಏನೂ ಆಗ್ತಿರಲ್ಲ. ಒಂದು 2-3 ಸಲ ತೆಗೆದು ನಾವು ಹಾಕ್ಬೇಕು. ಫೈನಲಿ ನಮ್ದು ರೊಟ್ಟಿ ಆಗ್ಲಿಕತ್ತಾವ. ನಮ್ಮ ಮಮ್ಮಿ ಅದನ್ನು ಬೇಯಿಸ್ಲಿಕತ್ತಾರ ಯಾವ ಥರ ಬರ್ತೈತಿ ಅಂತ ನೋಡಕ್ಕೆ. ಎಲ್ಲರೂ ಶಾಕ್ ಆಗ್ಬಿಟ್ಟಾರ, ಬಂದು ನೋಡ್ಲಿಕತ್ತಾರ. ಓ ರಿಯಲಿ ಅಂತ. ಮಷೀನು ಈ ಥರ ಮಾಡ್ತೈತಲ್ಲ ರೊಟ್ಟಿ ಅಂತ ಹೇಳಿ ಫುಲ್ ಖುಷಿ ಆಗ್ಲಿಕತ್ತಾರ. ನೋಡ್ರಿ ಎಷ್ಟು ನೀಟಾಗಿ ರೊಟ್ಟಿ ಬರ್ತೈತೆ ಅಂದ್ರೆ ಅದು ಫುಲ್ ದೊಡ್ಡದಿರುತ್ತೆ. ಒಂದು ಫುಲ್ ತವಾ ಮೇಲೆ ಹಿಡಿಸ್ಬಿಡತ್ತೆ, ಅಷ್ಟು ದೊಡ್ಡದದು. ಎಷ್ಟು ನೀಟಾಗಿ ಬರ್ಲಿಕ್ಕತೈತಿ. ಸ್ಟಾರ್ಟಿಂಗ್ ಟ್ರಯಲ್ ಮಾಡ್ಲಿಕ್ಕತ್ತೀವಿ ಅಂತ ಸ್ವಲ್ಪ ಹರಿಲಿಕ್ಕತೈತೆ. ರೊಟ್ಟಿ ಆಗೋದು ಮಸ್ತಾಗಿ ನಮ್ಮ ಮಮ್ಮಿ ಫುಲ್ ಮಸ್ತಾಗಿ ಬೇಯಿಸ್ಲಿಕ್ಕತ್ತಾರ. ಆ್ಯಕ್ಚುಲಿ ಭಾಳ ದೊಡ್ಡ ರೊಟ್ಟಿ ಅವು. ಎಲ್ಲರೂ ನೋಡ್ಲಿಕ್ಕತ್ತಾರ ವಾವ್ ದೊಡ್ಡ ದೊಡ್ಡ ರೊಟ್ಟಿ ಬರ್ಲಿಕ್ಕತ್ತಾವ ಅಂಥೇಳಿ. ಇಲ್ಲಿ ಬಂದು ನೋಡಿ ರೊಟ್ಟಿ. ಬಂತು
ಪ್ಲೇಟ್ ತುಂಬ ನಮ್ದೆಲ್ಲಾನು ರೊಟ್ಟಿ ತುಂಬಿಡ್ತ ಅಷ್ಟು ಎಕ್ಸಸ್ ಏನು ಉಳಿತೈತಲ್ಲ ಹಿಟ್ಟು ವಾಪಸ್ ಮತ್ತೆ ಹಾಕೋದು ಹಿಂದ್ಗಡೆ ಹಾಕಿ ಮತ್ತೆ ನಾವು ಅದನ್ನು ಮಾಡ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಉಳಿತೈತೆ ಅಷ್ಟು ನಾವು ಕೈಲೇ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈ ಸೈಡ್ ಒಂದು ಕಡೆ ಅಂತೂ 2 ತವ ಮೇಲೆ ಮಸ್ತಾಗಿ ಬೇಯಿಸ್ಬೇಕಂತ ಪ್ಲ್ಯಾನ್ ಮಾಡಿ ಬೇಯಿಸ್ಲಿಕ್ಕತ್ತಾರ. ಬಟ್ ರೊಟ್ಟಿ ಮಾತ್ರ ಟೇಸ್ಟ್ ಇತ್ತು. ಮಷಿನ್ ರೊಟ್ಟಿ ಹೆಂಗೂ ಇರ್ತೈತೆ ಅಂತ ಅಂತೀವಿ ಬಟ್ ಅದು ತಪ್ಪು ಕಲ್ಪನೆ ಆ್ಯಕ್ಚುಲಿ ಮಸ್ತ್ ಅದಾವ. ನಮ್ಮ ಮಮ್ಮಿ ಅಂತೂ ಮಸ್ತ್ ರೊಟ್ಟಿ ಬಂದಾವ ಅಂತ ಅನ್ನತಿದ್ರು. ಮಸ್ತ್ ಆಗ್ಲಿರ್ತೈತೆ ಆ್ಯಕ್ಚುಲಿ ಅನ್ಕೊಂಡಿರಲಿಲ್ಲ ನಾನು ಹಿಂಗೂ ಆಗತ್ತಂತ. ಸೊ ನಾವೇನು ಅಮೌಂಟ್ ಇನ್ವೆಸ್ಟ್ ಮಾಡ್ಲಿಕ್ಕೀವಿ ಅದಕ್ಕೆ ವರ್ತಿ ಐತಿ. ಅದಲ್ಲದೆ ಇಷ್ಟು ದೊಡ್ಡದು ರೊಟ್ಟಿ ಆ್ಯಕ್ಚುಲಿ ನಮಗೆ ಹೊರಗಡೆ ಸಿಗೋದಿಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ಅದು ಚಲೋ ಇರ್ಬೇಕು, ಒಂದು 4 ಮಂದಿಗೆ ಇಷ್ಟ ಆಗ್ಬೇಕು. ನಮ್ದು ಒಂದು ರೊಟ್ಟಿ ಏನೈತಲ್ಲ ಲೈವ್ ಆಗಿ ಜನ ನೋಡಿದ್ರೆ 4 ಮಂದಿಗೆ ಇಷ್ಟ ಆಯ್ತು, ಖುಷಿ ಆಯ್ತು ನನಗೂ. ಎಷ್ಟು ಮೆತ್ತಗೈತಂದ್ರೆ ಅದನ್ನು ಹೆಂಗೋ ತಿರ್ಬ್ಯಾಡ್ರಿ ನೀವು ಮಸ್ತ್ ಬರ್ತೈತಿ. ನಮ್ಮ ಅಕಾರ್ಡಿಂಗ್ ನಮಗೆ ಹೆಂಗೆ ಬೇಕು ಹಂಗೆ ದಪ್ಪ ಬೇಕಂದ್ರೆ ದಪ್ಪ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ. ನಾನು ನಾರ್ಮಲಾಗೆ ಮೀಡಿಯಮ್ ನಾವು ಮನೆಯೊಳಗೆ ಹೆಂಗೆ ತಿಂತೀವಿ ಆ ಥರ ಸೈಜ್ ನಾವು ಇಟ್ಕೊಂಡಿದ್ವಿ. ಮಷಿನ್ ಒಳಗೆ ಸೆಟ್ಟಿಂಗ್ ಇರ್ತೈತೆ ಅದು ಸೆಟ್ಟಿಂಗ್ ಮಾಡಿ ಇಟ್ಟಿದ್ದೆ. ಸೊ ಫುಲ್ ಮಸ್ತಾಗೆ ಬಂದ್ಬಿಟ್ಟಿದೆ. ಇನ್ನು ಒಂದು ಬೆಸ್ಟ್ ಆಪ್ಷನ್ ಅಂತಂದ್ರೆ ನಮ್ದು ಮಷಿನ್ ಒಳಗಡೆ ಒಂದು ಗ್ಯಾರಂಟಿ ಕೊಟ್ಟಿರ್ತಾರೆ ಅವ್ರು. ಏನೇ ಆದ್ರೂ ಅವ್ರು ಸ್ವಲ್ಪ ರಿಪೇರಿ ಮಾಡಿ ಬಂದು ಕೊಟ್ಟು ಹೋಗ್ತಾರೆ. ಅದಲ್ಲದೆ ಅದು ಹೆಂಗೆ ವರ್ಕ್ ಆಗ್ತೈತೆ ಅಂತ ಅವರೇ ಡೆಮೋ ತೋರಿಸಿ ಹೋಗ್ತಾರೆ. ಒಂದ್ಸಲ ನಮ್ಮ ಕಡೆ ಮಾಡಿಸ್ಬಿಡ್ತಾರೆ. ಈಗ ನಾವು ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನ್. ಅಂದರೆ ಯಾವುದೇ ಥರ ರೊಟ್ಟಿ ಮಾಡ್ಬೋದು ಅಂತ ಅವ್ರು ನಮಗೆ ಹೇಳಾರ. ಸಜ್ಜಿ ರೊಟ್ಟಿ ಆಗಲಿ, ಮೆಕ್ಕಿತೆನಿ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ ಮಾಡ್ಬೋದಂತ. ಇವಾಗ ನಮ್ದು ಸಜ್ಜಿ ರೊಟ್ಟಿ ಹಿಟ್ಟನ್ನು ಕಲಸ್ಕೊಳಕತ್ತೀವಿ. ಇದು ಫುಲ್ 5 kg ನಾವು ಮಾಡ್ಕೊಂಡು ಬಿಟ್ಟಿದ್ರೆ ನಾವು ಹಿಂಗೆ ಕೈ ಟಚ್ ಮಾಡೋದು ನೆಸೆಸಿಟಿ ಇಲ್ಲ, ತಾನೇ ಅದು ತಿರುಗ್ತಿರ್ತೈತಿ. ಈಗ ಸ್ವಲ್ಪ ನಾವು ಹಿಟ್ಟು ಕಡಿಮೆ ಹಾಕಿವಿ ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಕೊಡ್ಲಿಕ್ಕತ್ತೀವಿ. ಸೊ ಫುಲ್ ಹಿಟ್ಟು ಕಲಸಿದಾದ್ಮೇಲೆ ಮಷಿನ್ ಒಳಗೆ ಹಾಕೊಳೋದು. ಜೋಳದ ರೊಟ್ಟಿ ಅಂತೂ ಮುಗಿದೈತಿ, ಸಜ್ಜಿ ರೊಟ್ಟಿ. ನಾನು ಆ್ಯಕ್ಚುಲಿ ಇವ್ರದ್ದು ಇನ್ಸ್ಟಾಗ್ರಾಮ್ ಒಳಗೆ ನೋಡಿದ್ದೆ, ಬೇರೆದವ್ರು ತೊಗೊಂಡಿದ್ದೆ. ಸೊ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಡೈರೆಕ್ಟ್ ಹುಬ್ಳಿಯಿಂದ ನಮಗೆ ಮಷಿನನ್ನು ಡೆಮೋ ತೋರಿಸ್ಲಿಕ್ಕೆ ಬಂದ್ರೆ ಯಾವ ಥರ ಏನಾಗ್ತಿತ್ತು ಅಂತ. ಸೊ ಇದು ನಾವು ಕೈಲೇ ಹಿಂಗೆ ಹಿಚ್ಚಕ್ಕೆ ನೋಡಿದಾಗ ಕೈ ಹತ್ಕೋಬಾರ್ದು, ಅಂದರೆ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗೈತೆ ಅಂತ ಅರ್ಥ. ಅವರು ಹೇಳಿದ್ರೆ ಸ್ಟಾರ್ಟಿಂಗ್ 1-2 ಸಲ ಆಗೋದಿಲ್ಲ, ನೀವು ರಿಪೀಟೆಡ್ಲಿ ಹಾಕಬೇಕು. ಬಟ್ ಅದನ್ನು ಜಾಸ್ತಿ ಹಾಕಬೇಡ್ರಿ ನೀವು, ಮತ್ತು ಅದ್ರದ್ದು ಜಿಗಿ ಹೋಗ್ತೈತಂತ. ಬಟ್ 2-3 ಸಲ ಹಾಕಿದ್ಮೇಲೆ ಅದು ತಾನೇ ಬಂತು, ಮಸ್ತಾಗೇನೆ ಬಂತು. ಸ್ವಲ್ಪ ಹರಿಲಿಲ್ಲ, ಫುಲ್ ಸಾಫ್ಟ್. ರಿಮೈನಿಂಗ್ ಏನು ಪಾರ್ಟ್ ಐತಿ ಇದರದ್ದು ನಾವು ವಾಪಸ್ ಎಕ್ಸಸ್ ಇದ್ದಿದ್ದೆ ನಾವು ವಾಪಸ್ ಹಾಕೋದು ಅಲ್ಲಿ ಮಷಿನ್ ಒಳಗಡೆ. ಮತ್ತು ಅದು ಲಾಸ್ಟಿಗೆ ಬರ್ತೈತಿ. ಲಾಸ್ಟಿಗೆ 1-2 ರೊಟ್ಟಿ ಅಷ್ಟು ಹಿಟ್ಟು ಉಳಿತೈತಿ, ಅದನ್ನು ನಾವು ಡೈರೆಕ್ಟ್ ಕೈಲೇ ಮಾಡ್ಕೋಬೇಕಾಗ್ತೈತಿ. ಬಟ್ ಇಟ್ಸ್ ರಿಯಲಿ ವರ್ತಿ. ಯಾರೆಲ್ಲ ಮನೆಯಿಂದ ಬಿಸ್ನೆಸ್ ಮಾಡ್ಬೇಕಂತೈತಿ, ಮನೆ ಒಳಗಡೆನೆ ಕೂತು ಹೊರಗಡೆ ಹೋಗೋದು ನನಗೆ ಇಷ್ಟ ಇಲ್ಲ, ಆಮೇಲೆ ರೊಟ್ಟಿ ಬಿಸ್ನೆಸ್ಸೇ ಮಾಡ್ಬೇಕಂತೈತಿ ಅಂತಂದ್ರೆ ನಾವು ಇದನ್ನ ಡೆಫಿನೆಟ್ಲಿ ತಗೋಬಹುದು. ಇದು ಬಿಟ್ಟು ಮತ್ತೆ ಡಿಫ್ರೆಂಟ್ ಮಷಿನ್ಸು ಇದಾವೆ ಅವ್ರ ಕಡೆ, ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿ. ನಮ್ಮ ಕಡೆ ಐತಿ ಇವಾಗ ಸಜ್ಜಿ ರೊಟ್ಟಿ. ಜೋಳದ ರೊಟ್ಟಿ ಅಂತೂ ನಾವು ಮುಗಿಸ್ಬಿಟ್ವಿ. ಇವಾಗ ಸಜ್ಜಿ ರೊಟ್ಟಿ ನೋಡ್ರಿ, ಸೈಜ್ ಎಷ್ಟು ದೊಡ್ಡೈತಿ. ಎಲ್ಲಾರ್ದು ಸೈಜ್ ಇಷ್ಟು ದೊಡ್ಡನೇ ಬರ್ತೈತಿ. ಇದನ್ನ ನಾವು ತೆಳ್ಳಗಬೇಕಂದ್ರೆ ಮಷಿನ್ ಒಳಗಡೆ ಫಿಟ್ಟಿಂಗ್ ಮಾಡ್ಕೋಬಹುದು, ದಪ್ಪದ ಬೇಕಂದ್ರೆ ದಪ್ಪದ ಮಾಡ್ಕೋಬಹುದು. ಅಕಾರ್ಡಿಂಗ್ ಟು ಅಸ್ ನಾವು ಸೆಟ್ಟಿಂಗ್ ಮಾಡ್ಕೋಬಹುದು. ಸೊ ಜಿಗಿ ನಾವು ಎಷ್ಟು ಆಗ್ತೈತಿ ಅಷ್ಟು ಮಸ್ತ್ ರೊಟ್ಟಿ ಆಗ್ತೈತಿ. ಆಮೇಲೆ ರೊಟ್ಟಿ ಹರಿಯೋದಿಲ್ಲ, ಪಟ್ ರೊಟ್ಟಿ ಆಗ್ಬಿಡ್ತೈತಿ. ಸೊ ನಂದಂದ್ರೂ ರೊಟ್ಟಿ ಬಿಸ್ನೆಸ್ ಸ್ಟಾರ್ಟ್ ಐತೆ. ನೀವು ಯಾವಾಗ ಮಾಡ್ಲಿಕ್ಕಿರಿ ನೋಡಿರಿ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಪಟ್ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಮಾಡಿರಿ. ನಂದಂದ್ರೂ ಬಿಸ್ನೆಸ್ ಫುಲ್ ನಡೆಯೋದೈತಿ. ಎಷ್ಟು ದೊಡ್ಡದೈತಿ ನೋಡಿರಿ ರೊಟ್ಟಿ, ಅನ್ಸೋದೇ ಇಲ್ಲ ಈ ಮಷಿನ್ರಾಗ ಮಾಡ್ಯಾವಂತ. ಎಲ್ಲಾರ್ದು ಸೈಜ್ ನೀಟಾಗೆ ಕರೆಕ್ಟ್ ಐತಿ ನೋಡಿರಿ, ಎಷ್ಟು ಮಸ್ತ್ ಆಗೈತಿ. ನಿಮಗೂ ಈ ಥರ ಏನಾದರೂ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಎಲ್ಲ ಅವ್ರದ್ದು ನೀಟಾಗಿ ನಂಬರ್ ಹಾಕಿರ್ತೀನಿ, ಅವ್ರದ್ದು ಹೆಸರು ಕೊಟ್ಟಿರ್ತೀನಿ. ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ದ್ಯಾಟ್ ನೀವು ನಿಮ್ಮ ಮನೆಗೆ ಈಸಿಯಾಗಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಆರಾಮ್ಸೆಗೆ. ಸೊ ಏನು ವೇಟ್ ಮಾಡ್ಲಿಕ್ಕಿದೆ, ಪಟ್ ನೋಡಿರಿ. ನೀವು ಯಾವಾಗ ಮಾಡ್ತೀರಿ ನೋಡಿರಿ. ಬಾಯ್.